ಈಗ ಕೊನೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊಂಟಿದ್ದೀವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಗುರುವಾರ ಹೋಗ್ಬಿಟ್ಟು ಬರೋಣ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಎಲ್ಲ ಫ್ಯಾಮಿಲಿ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನೀಟಾಗಿ ಹೋಗಿ ಟೈಮಿಗೆ ಕರೆಕ್ಟಾಗಿ ಬಂದುಬಿಡೋಣ. ಮಕ್ಕಳು ಮಳೆ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ಮಳೆಗಿಳೆಲ್ಲ ಮಳೆಗಿಳೆಲ್ಲ ಬರೋ ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟು ಪಟ ಅಂತ. ಈಗ ದೇವಸ್ಥಾನದ ಹತ್ರ ಬಂದಾಯಿತು. ದೇವಸ್ಥಾನಕ್ಕೆ ಕಾಲು ಕೈ ತೊಳ್ಕೊಳ್ಳೋಣ ನೀಟಾಗಿ. ಪೂಜೆ ಸ್ಟಾರ್ಟ್ ಆಗೋಯ್ತು. ಎಣ್ಣೆ ಬತ್ತಿ ಮಾಡ್ತಾವ್ರೆ. ರಾಘವೇಂದ್ರ ಸ್ವಾಮಿಯ ಪೇರನ್ನ ತಗೊಬರ್ತಾರೆ. ಸಿಕ್ಕಾಪಟ್ಟೆ ರಶ್ ಐತಿ ಇವತ್ತು ಗುರುವಾರ ಆಗಿರೋದ್ರಿಂದ. ಹಣ್ಣು ಕಾಯಿ ಕೊಡಿದ ಕೊಡು ಒಲಿಕೆ ಆ ಕಡೆ ಹೋಗು. ಪ್ರಸಾದ ಇಷ್ಟ ಬರವ ಗುರುವಾರ ಜನ ಜಾಸ್ತಿ ಪೂಜೆ ಎಲ್ಲ ಮುಗೀತು. ಈಗ ಹೋಯ್ತಿದ್ದೀವಿ ಮನೆಗೆ. ನನ್ನ ಮಗಳು ಮೈಕೊಂದು ತೆಗೆದ್ಲು. ಓಕೆ ಇರಲಿ, ಪರವಾಗಿಲ್ಲ, ಏನೇನು ಮಾಡೋಂಗಿಲ್ಲ. ಮೇಡಮ್ ಮನೆಗೆ ಹೋಗೋಣ. ಇದು ನಮ್ಮ ರಾಘವೇಂದ್ರ ಸ್ವಾಮಿಯವರ ಎಂಟ್ರೆನ್ಸು. ನಮ್ಮ ಒಳನರಸೀಪುರದಲ್ಲಿ ಇದೆ ಎಂಟ್ರೆನ್ಸ್. ಬೆಳಿಗ್ಗೆ ಟೈಮ್ ಇದು ಓಪನ್ ಇರ್ತದೆ ಅನಿಸ್ತದೆ. ಬೆಳಗ್ಗೆ ಟೈಮ್ ಇದು ಓಪನ್ ಇರುತ್ತೆ ಅನಿಸುತ್ತೆ. ಓಕೆ ಬಾಯ್, ಥ್ಯಾಂಕ್ ಯು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.